ಒಂದು ಮೈಕ್ರೋವೇವ್ ಕಾರ್ನ ಮೇಲೆ ದಬಾರ್ ಅಂತ ಬೀಳುತ್ತೆ. ಬೇಕಂತಾನೆ ಯಾರೋ ಈ ರೀತಿ ಮಾಡಿದ್ದಾರೆ. ಡಿಟೆಕ್ಟಿವ್ ಮೆಹುಲ್ ಕ್ರೈಮ್ ಸೀನಿಗೆ ಹೋಗ್ತಾನೆ. ಅವನು 3 ಜನರ ಹತ್ರ ವಿಚಾರಣೆ ಮಾಡ್ತಾನೆ. ಸಮಾಂತ ಹೇಳ್ತಾಳೆ, ನಾನು ಈಗಷ್ಟೇ ಇಲ್ಲಿಗೆ ಬಂದಿದ್ದೀನಿ. ನಾನು ನನಗೆ ಮೈಕಲ್ ಕಾರ್ನ ಹೊಡಿಬೇಕು. ನಾನು ಅವನ ಗರ್ಲ್ ಫ್ರೆಂಡ್. ಟಾಮ್ ಹೇಳ್ತಾನೆ, ಈ ಮನೆ ಮೈಕಲ್ದು. ನಾನಿಲ್ಲಿ ರೆಂಟಿಗೆ ಅಂತ ಇಲ್ಲಿದ್ದೀನಿ. ನನ್ನ ಕೈ ಕೂಡ ಫ್ರ್ಯಾಕ್ಚರ್ ಆಗ್ಬಿಟ್ಟಿದೆ. ನಾ ಇದನ್ನ ಹೇಗ್ ಮಾಡಕ್ಕಾಗತ್ತೆ? ಮೈಕಲ್ ಹೇಳ್ತಾನೆ, ನಂದು ಇದು ಹೊಸ ಕಾರ್. ಸ್ವಲ್ಪ ತಿಂಗಳು ಮುಂಚೆನೇ ಇದನ್ನ ನಾನು ತಗೊಂಡಿದ್ದೆ. ಸರಿ, ಪರವಾಗಿಲ್ಲ, ನನ್ನ ಹತ್ರ ಇನ್ಶೂರೆನ್ಸ್ ಇದೆ. ಇದನ್ನ ನಾನು ಸರಿ ಮಾಡ್ಕೋತೀನಿ. ಮೇಲ್ಗೆ ಅರ್ಥ ಆಗುತ್ತೆ ಯಾರು ಸುಳ್ಳು ಹೇಳ್ತಾ ಇದಾರಂತ, ಇದು ಯಾರು ಮಾಡಿದಂತ. ನಿಮ್ಗೆ ಗೊತ್ತಾಯ್ತಾ? ಸರಿಯಾಗಿ ಯೋಚನೆ ಮಾಡಿ ನೋಡಿ. ಟಾಮ್ನ ಕೈ ಫ್ರ್ಯಾಕ್ಚರ್ ಆಗಿದ್ರೆ ಅವನು ಅದೇ ಕೈಯಿಂದ ಬ್ರೇಕ್ಫಾಸ್ಟ್ ಮತ್ತೆ ಕಾಫಿನ ಹೇಗೆ ಕುಡಿತಾನೆ? ಅಲ್ಲಿ ನೋಡಿ, ಫೋರ್ಕ್ ಮತ್ತೆ ಕಪ್ಪು ರೈಟ್ ಸೈಡಿಗಿದೆ, ಆದ್ರೆ ಅವನ ರೈಟ್ ಹ್ಯಾಂಡಿಗೆ ಫ್ರ್ಯಾಕ್ಚರ್ ಆಗ್ಬಿಟ್ಟಿದೆ. ಇದು ಹೇಗ್ ಸಾಧ್ಯ? ಅಂದ್ರೆ ಅವನು ನಾಟಕ ಆಡ್ತಾ ಇದ್ದಾನೆ. ಬನ್ನಿ ನೆಕ್ಸ್ಟ್ ನೋಡೋಣ. ಜೇಸಪ್ ಡಿಟೆಕ್ಟಿವ್ ಮೆಹುಲ್ಗೆ ಕಾಲ್ ಮಾಡ್ತಾನೆ. ಅವನ ವೈಫ್ ಸನ ಸೂಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ತಾನೆ. ಡಿಟೆಕ್ಟಿವ್ ಮೆಹುಲ್ ಕ್ರೈಮ್ ಸೀನಿಗೆ ಹೋಗ್ತಾನೆ. ಎಲ್ಲಾ ಸೀನ ಸರಿಯಾಗಿ ಅಬ್ಸರ್ವ್ ಮಾಡ್ತಾನೆ. ಜೇಸನ್ ಅವನಿಗೆ ಹೇಳ್ತಾನೆ, ನಿನ್ನೆ ರಾತ್ರಿ ಸನಾ ಮತ್ತೆ ನನ್ನ ಜೊತೆ ಜಗಳ ಆಯ್ತು. ಸನಾ ಡ್ರಾರಿಂದ ಪಾಯ್ಸನ್ ತಗೊಂಡು ಅದನ್ನ ತಿನ್ಬಿಟ್ಲು. ಡಿಟೆಕ್ಟಿವ್ ಮೆಹುಲ್ ಪಾಯ್ಸನ್ ಬಾಟಲ್ನ ತಗೋತಾನೆ. ಅದನ್ನ ಟೆಸ್ಟಿಂಗ್ಗೆ ಕಳಿಸ್ತಾನೆ. ಲ್ಯಾಬಿಂದ ಮೆಹುಲ್ಗೆ ಕಾಲ್ ಬರುತ್ತೆ. ಸನಾ ಫಿಂಗರ್ ಪ್ರಿಂಟು ಬಾಟ್ಲಲ್ಲಿ ಸಿಕ್ಕಿದೆ ಅಂತ, ಮತ್ತೆ ಬಾಟ್ಲಲ್ಲಿ ಸನಾ ತಿಂದಿದ್ದ ಅದೇ ಪಿಲ್ಸು ಇದೆ ಅಂತ ಹೇಳ್ತಾರೆ. ಆದ್ರೆ ಇದು ಸೂಸೈಡ್ ಅಲ್ಲ, ಇದೊಂದು ಮರ್ಡರ್. ಲ್ಯಾಬ್ ಇನ್ಚಾರ್ಜಿಗೆ ಏನಕ್ಕೆ ರೀತಿ ಅನಿಸ್ತು? ಏನಕ್ಕಿದು ಮರ್ಡರ್ ಅಲ್ಲ ಸೂಸೈಡ್? ಯೋಚನೆ ಮಾಡ್ತೀರಾ? ಸರಿಯಾಗಿ ಎಲ್ಲ ಕ್ಲೂಸ್ ಅನ್ನ ಅಬ್ಸರ್ವ್ ಮಾಡಿ. ಸನಾ ಫಿಂಗರ್ ಪ್ರಿಂಟ್ ನೋಡಿ, ಬಾಟಲ್ನ ಮುಚ್ಚಳದಲ್ಲಿ ಇಲ್ವೇ ಇಲ್ಲ. ಇದು ಹೇಗ್ ಸಾಧ್ಯ? ಮುಚ್ಚಳವನ್ನ ಮುಟ್ಟದೆ ಹೇಗೆ ಅದನ್ನ ಓಪನ್ ಮಾಡ್ತಾಳೆ? ಅಂದ್ರೆ ಕ್ಲಿಯರ್ ಆಗಿದೆ, ಜೇಸನ್ ಅವಳು ಸತ್ತ ನಂತರ ಅವಳ ಫಿಂಗರ್ ಪ್ರಿಂಟ್ ನ ಬಾಟ್ಲಲ್ಲಿ ಇಟ್ಟಿದ್ದಾನೆ. ಮುಚ್ಚಳದಲ್ಲಿ ಇಡೋದಕ್ಕೆ ಮರ್ತ್ಬಿಟ್ಟ. ಇದರಿಂದ ಲ್ಯಾಬ್ ಇನ್ಚಾರ್ಜ್ಗೆ ಗೊತ್ತಾಗುತ್ತೆ ಅದು ಮರ್ಡರ್, ಸೂಸೈಡ್ ಅಲ್ಲ ಅಂತ. ಡಿಟೆಕ್ಟಿವ್ ಮೆಹುಲ್ ಜೇಸನ್ ನ ಹಿಡ್ಬಿಡ್ತಾನೆ. ಮೆಹುಲ್ನ ಈ ರೀತಿ ಇಂಟ್ರೆಸ್ಟಿಂಗ್ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ನೋಡೋಣ. ರಾಕಿಗೆ ಸುಮಾರು ದಿನದಿಂದ ಕಾರ್ ಬೇಕಾಗಿತ್ತು, ಆದ್ರೆ ಅವಳ ಹಸ್ಬೆಂಡ್ ಆ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ. ಒಂದಿನ ನ್ಯೂ ಇಯರ್ ರಾತ್ರಿ ರಾಕಿ ಹೇಳಿದ್ಲು, ಇವತ್ ನಂಗೆ ಹೊಸ ಕಾರ್ ಬೇಕೇ ಬೇಕು. ಯಾವ ಕಾರ್ ಬೇಕು? ನಂಗೆ ಸ್ಪೋರ್ಟ್ಸ್ ಕಾರ್ ಬೇಕು. ಸರಿ, ನಿಂಗೆ ಸ್ಪೋರ್ಟ್ಸ್ ಕಾರ್ ನ ಕೊಡಿಸ್ತೀನಿ, ಆದ್ರೆ ನನ್ನ ಒಂದು ಪಜಲ್ ನ ನೀನು ಸಾಲ್ವ್ ಮಾಡ್ಬೇಕು. ಕೇಳಿ ಕೇಳಿ. ಈ ಥ್ರೆಡ್ ನ ಈ ಕ್ಯಾಚಿಯಿಂದ ಕಟ್ ಮಾಡಿ ತೋರ್ಸು. ಅದ್ರ ಬಾಲು ಕೆಳಗಡೆ ಬೀಳಂಗಿಲ್ಲ. ಅಷ್ಟೇನಾ? ಇದನ್ನ ಸುಲಭವಾಗಿ ನಾ ಮಾಡ್ತೀನಿ. ರಾಕಿ ಮಾಡ್ತಾಳೆ. ಅವಳಿಗೆ ಕಾರ್ ಸಿಕ್ಬಿಡುತ್ತೆ. ಆದ್ರೆ ಲಾಜಿಕಲ್ ಆರ್ಮಿ, ನೀವ್ ಯೋಚನೆ ಮಾಡಿ, ಇದನ್ನ ಹೇಗ್ ಮಾಡಿದ್ಲು? ಹಗ್ಗವನ್ನ ಕಟ್ ಮಾಡಿದ್ರು ಕೂಡ ಆ ಬಾಲ್ ಕೆಳಗಡೆ ಹೇಗ್ ಬಿದ್ದಿಲ್ಲ? ರಾಕಿ ಏನ್ ಮಾಡ್ತಾಳೆ ಅಂದ್ರೆ, ಈ ರೀತಿ ಆ ದಾರವನ್ನ ಗಂಟ್ ಹಾಕ್ತಾಳೆ, ಆಮೇಲೆ ಕಟ್ ಮಾಡ್ತಾಳೆ. ಅದಕ್ಕೆ ಬಾಲ್ ಕೆಳಗಡೆ ಬೀಳಲೇ ಇಲ್ಲ. ರಾಕಿ ಬುದ್ಧಿಶಾಲಿತನಕ್ಕೆ ಖಂಡಿತ ಒಂದು ಲೈಕ್ ಕೊಡ್ಲೇಬೇಕು. ಜಿಮ್ನ ಕಾರ್ ಒಂದು ಗ್ಯಾಸ್ ಸ್ಟೇಷನ್ ಹತ್ರ ಖರಾಬ್ ಆಗುತ್ತೆ. ಅವನು ಬೇಗ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಅವನು ಲಿಫ್ಟ್ ಕೊಡೋಕೆ ಯೋಚನೆ ಮಾಡ್ತಾನೆ. ಅಲ್ಲಿ 3 ಕಾರ್ ಬರುತ್ತೆ. ಅವನಿಗೆ ಗೊತ್ತೇ ಆಗಲ್ಲ ಯಾವ 3 ಕಾರಲ್ಲಿ ಇವನು ಲಿಫ್ಟ್ ಅನ್ನ ತಗೋಬೇಕು ಅಂತ. ಲಿಫ್ಟ್ ತೊಳಕ್ಕೆ ಅವನು ಯೋಚನೆ ಮಾಡ್ತಾನೆ. ಈ ಕಾರ್ಸ್ ನೋಡಿ ಹೇಳ್ತೀರಾ, ಯಾರ ಕಾರಲ್ಲಿ ಇವನು ಹೋಗ್ತಾನೆ? ಎ, ಬಿ ಆರ್ ಸಿ? ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಈ ಎಲ್ಲಾ ಇಮೇಜಸ್ ಅನ್ನ ಸರಿಯಾಗಿ ನೋಡಿ. ಸ್ಟಾರ್ಟಿಂಗ್ ಗಾಡಿಯಲ್ಲಿ 2 ಪೋಸ್ಟರ್ ಇದೆ. ಅದರಿಂದ ಗೊತ್ತಾಗುತ್ತೆ ಕಾರ್ ಬಿ ಅವನು ಕ್ರಿಮಿನಲ್, ಕಾರ್ ಎ ಕದಿದ್ ಕಾರು. ಈ 2 ಕಾರಲ್ಲಿ ಅವನು ಲಿಫ್ಟ್ ಅನ್ನ ತಗೊಳ್ಳೇಬಾರ್ದು. ಅವನು ಸಿ ಕಾರ್ನಲ್ಲಿ ಲಿಫ್ಟ್ ಅನ್ನ ತಗೋಬೇಕು. ಬನ್ನಿ ಮುಂದಕ್ಕೆ ಹೋಗೋಣ. ಒಳ್ಳೆ ಮಳೆ, ಸಿಡ್ಲೆಲ್ಲ ಹೊಡಿತಾ ಇತ್ತು. ನೀವು ರಸ್ತೆಯಿಂದ ಹೋಗ್ತಾ ಇದ್ದೀರಾ. ಬಸ್ ಸ್ಟಾಪ್ ಅಲ್ಲಿ 3 ಜನ ಕಾಣ್ತಾರೆ. ನಿಮ್ಮ ಒಳ್ಳೆಯ ಫ್ರೆಂಡ್, ವಯಸ್ಸಾದ ಅಜ್ಜಿ, ಮತ್ತೆ ನಿಮ್ಮ ಡ್ರೀಮ್ ಗರ್ಲ್. ಆದ್ರೆ ನಿಮ್ಮ ಕಾರಲ್ಲಿ ಒಬ್ರು ಮಾತ್ರ ಕೂರಕ್ ಜಾಗ ಇದೆ. ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ನನ್ನ ಹತ್ರ ಹೇಳಿ, ನೀವು ಯಾರಿಗೆ ಲಿಫ್ಟ್ ಕೊಡ್ತೀರಾ ಅಂತ. ಸಿಚುವೇಶನ್ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಬೆಸ್ಟ್ ಫ್ರೆಂಡ್ ಲಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಅವನು ತುಂಬಾ ಬೇಜಾರಾಗ್ತಾನೆ. ಡ್ರೀಮ್ಗಲ್ಗೆ ಗುಡ್ ಬೈ ಹೇಳ್ಬಿಟ್ಟು ಅಲ್ಲಿಂದ ನೀವು ಹೋಗೋಕ್ಕೂ ಆಗಲ್ಲ. ಪಾಪ ವಯಸ್ಸಾದ ಅಜ್ಜಿಗೆ ಲಿಫ್ಟ್ ಕೊಡದೇ ಇರೋದು ತಪ್ಪಾಗುತ್ತೆ. ನಿಮ್ಮ ಹತ್ರ ಒಂದು ಒಳ್ಳೆಯ ಆಪ್ಷನ್ ಇದೆ.
ನಿಮ್ಮ ಗಾಡಿ ಕೀಯನ್ನ ನಿಮ್ಮ ಬೆಸ್ಟ್ ಫ್ರೆಂಡಿಗೆ ಕೊಟ್ಬಿಡಿ. ಅವನು ವಯಸ್ಸಾದ ಅಜ್ಜಿಗೆ ಲಿಫ್ಟ್ ಕೊಡ್ತಾನೆ. ನೀವು ನಿಮ್ಮ ಡ್ರೀಮ್ಗಳ ಜೊತೆ ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡಬಹುದು. ಬನ್ನಿ ಮುಂದಕ್ಕೆ ಹೋಗೋಣ. ಸಿಟಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ನ ಒಂದು ಶೋರೂಮ್ ಅನ್ನ ಓಪನ್ ಮಾಡ್ತಾರೆ. ಟೀಮ್ ಮತ್ತೆ ಟೆಡ್ ಆ ಶೋರೂಮಿಗೆ ಹೋಗ್ತಾರೆ. ಟೆಡ್ ಟೆಸ್ಟ್ ಮಾಡೋದಕ್ಕೆ ಕಾರ್ನ ಒಳಗಡೆ ಹೋಗ್ತಾನೆ. ಸಡನ್ ಆಗಿ ಅಲ್ಲಿ ಲೈಟ್ ಬಂದಾಗುತ್ತೆ. ಎಲ್ರೂ ಪ್ಯಾನಿಕ್ ಆಗ್ತಾರೆ. ಮತ್ತೆ ಲೈಟ್ ವಾಪಸ್ ಬರ್ಬೇಕಾದ್ರೆ ಎಲ್ರೂ ಶಾಕ್ ಆಗ್ತಾರೆ. ಟೆಡ್ ಮರ್ಡರ್ ಆಗಿರ್ತಾನೆ. ಇನ್ಸ್ಪೆಕ್ಟರ್ ಪಾಲ್ ಶೋರೂಮ್ ಅಲ್ಲಿ ಇರ್ತಾರೆ. ಅವರು ಬೇಗ ಕ್ರೈಮ್ ಸೀನ್ ಹತ್ರ ಬಂದ್ಬಿಡ್ತಾರೆ. ಅಲ್ಲಿ 3 ಜನ ನಿಂತ್ಕೊಂಡಿದ್ರು. ಆ 3 ಜನರನ್ನ ವಿಚಾರಣೆ ಮಾಡ್ತಾನೆ. ಟಿಮ್ ಹೇಳ್ತಾನೆ, ನಾನು ಲೋನ್ ಟೆಂಡರ್ ಹತ್ರ ಮಾತಾಡ್ತಾ ಇದ್ದೆ, ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮ್ಯಾನೇಜರ್ ಹೇಳ್ತಾನೆ, ನಾನು ಸರ್ಗೆ EMI ಬಗ್ಗೆ ಹೇಳ್ತಾ ಇದ್ದೆ, ಕಾರ್ನ ಪ್ರೈಸಿಂಗ್ ಎಲ್ಲ ನಾನು ಹೇಳ್ತಾ ಇದ್ದೆ, ಮತ್ತೆ ಇನ್ನೊಂದು ಕಸ್ಟಮರ್ ಹತ್ರ ಮಾತಾಡಕ್ ಹೋಗ್ಬಿಟ್ಟೆ. ಮೆಕ್ಯಾನಿಕ್ ಹೇಳ್ತಾನೆ, ನಾನು ಟೆಡ್ ಸರಿಗೆ ಪೆಟ್ರೋಲ್ ಟ್ಯಾಂಕ್ ಬಗ್ಗೆ ವಿವರವಾಗಿ ನಾನು ಹೇಳ್ತಾ ಇದ್ದೆ, ಕಾರ್ನ ಎಫಿಷಿಯನ್ಸಿ ಬಗ್ಗೆ ನಾನು ಅವರಿಗೆ ಅರ್ಥ ಮಾಡಿಸ್ತಾ ಇದ್ದೆ, ಮತ್ತೆ ಹೋಗ್ಬಿಟ್ಟೆ. ಇನ್ಸ್ಪೆಕ್ಟರ್ ಪಾಲಿಗೆ ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ನಿಜವನ್ನ ಹೇಳ್ತಾ ಇದ್ದಾರೆ ಅಂತ. ಲಾಜಿಕಲ್ ಆರ್ಮಿ, ನಿಮ್ಗೆ ಗೊತ್ತಾಯ್ತಾ? ಯೋಚನೆ ಮಾಡಿ. ಶೋರೂಮ್ ಎಲೆಕ್ಟ್ರಿಕ್ ಕಾರ್ದು. ಹಾಗಿರ್ಬೇಕಾದ್ರೆ ಪೆಟ್ರೋಲ್ ಟ್ಯಾಂಕ್ ಬಗ್ಗೆ ಮೆಕ್ಯಾನಿಕ್ ಟೆಡ್ ಹೇಗೆ ಹೇಳಕ್ಕಾಗುತ್ತೆ? ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಇದು ಪೊಲೀಸ್ ಗೊತ್ತಾಗುತ್ತೆ, ಅವನ್ನ ಹಿಡಿದು ಬಿಡ್ತಾನೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಅಲ್ಲಿ ಮೂವಿ ನೋಡೋದಕ್ಕೆ ಥಿಯೇಟರ್ಗೆ ಹೋಗ್ತಾಳೆ. ಅವಳು ಗೊತ್ತಿರ್ಲಿಲ್ಲ ಈಗ ದೊಡ್ಡ ಅಪಘಾತ ಆಗುತ್ತೆ ಅಂತ. ರೆಸ್ಟ್ ರೂಮ್ ಅಲ್ಲಿ ಅವಳ ಮರ್ಡರ್ ಆಗುತ್ತೆ. ಡಿಟೆಕ್ಟಿವ್ ಮೆಹುಲ್ ಅಲ್ಲೇ ಇದ್ದ. ಅವನು ಬೇಗ ಕ್ರೈಮ್ ಸೀನ್ ಹತ್ರ ಬಂದ್ಬಿಡ್ತಾನೆ. ಅವನು ಮಲ್ಟಿಪ್ಲೆಕ್ಸ್ ನ CCTV ಫುಟೇಜ್ ನೋಡ್ತಾನೆ. ಅವನಿಗೆ ಅರ್ಥ ಆಗುತ್ತೆ 3 ಜನರನ್ನ ಅವಳು ಭೇಟಿಯಾಗಿದ್ದಾಳಂತ. 3 ಜನರನ್ನ ವಿಚಾರಣೆ ಮಾಡ್ತಾನೆ. ರೋಹನ್ ಹೇಳ್ತಾನೆ, ನಾನು ಲಿಲಿನ ಕಾಲೇಜ್ ಫ್ರೆಂಡು. ನಾನು ಸುಮಾರು ದಿನ ಆದ್ಮೇಲೆ ಅವಳನ್ನ ಭೇಟಿಯಾಗಿದ್ದೆ. ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಆಮೇಲೆ ಹೋಗ್ಬಿಟ್ಟೆ. ಪ್ಯಾಮ್ ಹೇಳ್ತಾನೆ, ನಂಗೆ ಅವಳು ಯಾರು ಅಂತಾನೆ ಗೊತ್ತಿಲ್ಲ. ಅವಳಿಗೆ ಬುಕಿಂಗ್ ಸ್ಕ್ರೀನು ಸಿಗ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಸಹಾಯ ಮಾಡಿದೆ. ಆಮೇಲೆ ಒಟ್ಟಿಗೆ ರೆಸ್ಟ್ ರೂಮಿಗೆ ಹೋದ್ವಿ. ಆಮೇಲೆ ಅಲ್ಲಿಂದ ನಾನು ಹೋಗ್ಬಿಟ್ಟೆ. ಅವಳು ಅಲ್ಲೇ ಇದ್ಲು. ಸರ್, ನಂಗೂ ಕೂಡ ಅವಳು ಯಾರಂತ ಗೊತ್ತಿಲ್ಲ. ನನ್ನ ಹತ್ರ ಅವಳು ಟೈಮ್ ಎಷ್ಟು ಅಂತ ಕೇಳಿದ್ಲು, ಅದಕ್ಕೆ ಆನ್ಸರ್ ಮಾಡಿದೆ ಅಷ್ಟೇ. ಆಮೇಲೆ ನಂಗೆ ಅವಳು ವಾಶ್ರೂಮಲ್ಲಿ ಸಿಕ್ಕಿದ್ಲು, ಆದ್ರೆ ಆ ರೀತಿ ಕಂಡೀಷನ್ ಅಲ್ಲಿ. ಮೇಹುಗೆ ಅರ್ಥ ಆಗುತ್ತೆ ಯಾರು ಸುಳ್ಳು ಹೇಳಿದಂತ ಗೊತ್ತಾಗುತ್ತೆ, ಯಾರು ಮರ್ಡರ್ ಮಾಡಿದಂತ ಗೊತ್ತಾಗುತ್ತೆ. ನಿಮ್ಗೆ ಅರ್ಥ ಆಯ್ತಾ ಲಾಜಿಕಲ್ ಆರ್ಮಿ? ಯೋಚನೆ ಮಾಡಿ. ಲಿಲ್ಲಿ ಡೆಡ್ ಬಾಡಿನ ಗಮನ ಕೊಟ್ಟು ನೋಡಿ. ಅವಳು ವಾಚ್ನ ಹಾಕಿದಾಳೆ. ಎಮ್ಲಿ ಹತ್ರ ಏನಕ್ಕೆ ಅವಳು ಟೈಮ್ ಕೇಳ್ಬೇಕು? ಅಲ್ಲಿ ಮೇಹುಲ್ಗೆ ಅರ್ಥ ಆಗುತ್ತೆ ಎಮ್ಲಿ ಹೇಳ್ತಿರೋದು ಸುಳ್ಳು. ಅವಳನ್ನ ಹಿಡಿದು ಬಿಡ್ತಾನೆ. ಬನ್ನಿ ಮುಂದಕ್ಕೆ ಹೋಗೋಣ. ಪ್ಯಾರಿಸ್ ಅಲ್ಲಿ ತುಂಬಾ ಜೋರಾಗಿ ಮಳೆ ಸುರಿತಾ ಇತ್ತು. ಯಾವ ಸಿಟಿಯಲ್ಲಿ ಈಫೆಲ್ ಟವರ್ ನ ಲೈಟ್ ಉರಿತಾ ಇರುತ್ತೋ ಅಲ್ಲಿ ಪೂರ್ತಿ ಬ್ಲಾಕ್ ಔಟ್. ದೂರದುದ್ದಕ್ಕೂ ಏನು ಕೂಡ ಕಾಣ್ತಾನೆ ಇಲ್ಲ. ಟೆನಾ ತುಂಬಾ ಭಯ ಪಡ್ತಾಳೆ. ಯಾಕಂದ್ರೆ ಅವತ್ತಿನ ದಿನ ತುಂಬಾ ದುಡ್ಡು ಗೋಲ್ಡನ್ ಎಲ್ಲ ಬ್ಯಾಂಕ್ ಇಂದ ಅವಳು ತಗೊಂಡ್ ಬಂದಿರ್ತಾಳೆ. ಅವಳು ರೂಮಿಗೆ ಹೋಗ್ತಾಳೆ. ತನ್ನ ಬ್ಯಾಗ್ ನ ಚೆಕ್ ಮಾಡ್ತಾಳೆ. ನೋಡಿದ್ರೆ ಎಲ್ಲ ಕಳ್ತನ ಆಗಿರುತ್ತೆ. ಅವಳು ವೇಗವಾಗಿ ಇನ್ಸ್ಪೆಕ್ಟರ್ ಕ್ಯಾಕ್ ನ ಕರೀತಾಳೆ. ಟೆನಾ ಇನ್ಸ್ಪೆಕ್ಟರ್ ಕ್ಯಾಕ್ಗೆ ಹೇಳ್ತಾಳೆ, ಈ ಬಂಗಾರದ ಬಗ್ಗೆ ಬರೀ 3 ಜನರಿಗೆ ಮಾತ್ರ ಗೊತ್ತು. ಇನ್ಸ್ಪೆಕ್ಟರ್ ಕ್ಯಾಕ್ ಆ 3 ಜನರನ್ನ ವಿಚಾರಣೆ ಮಾಡ್ತಾನೆ. ಜಾರ್ಜ್ ಹೇಳ್ತಾನೆ, ನನ್ನ ಮನೇಲಿ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ, ನಾನು ಬೆಡ್ಡಲ್ಲೇ ಮಲ್ಕೊಂಡಿದ್ದೆ. ನೀವು ನಮ್ಮನೆ CCTV ಫುಟೇಜ್ ಅನ್ನ ಚೆಕ್ ಮಾಡ್ಬೋದು, ನಾನು ಯಾವಾಗ್ಲೂ ನಿದ್ದೆ ಮಾಡ್ತಾ ಇದ್ದೆ. ರೆನ್ ಹೇಳ್ತಾಳೆ, ನಂಗೆ ಸಣ್ಣ ಮಗು ಇದೆ, ಅವನು ತುಂಬಾ ಹೆದರ್ಕೊಂಡ. ಎಲೆಕ್ಟ್ರಿಸಿಟಿ ಇರ್ಲಿಲ್ಲ, ಅದಕ್ಕೆ ಅವನಿಗೆ ಸ್ಟೋರಿಯನ್ನ ಹೇಳಿ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದೆ. ಟಿಮ್ ಹೇಳ್ತಾನೆ, ಯಾವುದೇ ಎಲೆಕ್ಟ್ರಿಸಿಟಿ ಇರಲಿಲ್ಲ, ನಾನು ಕ್ಯಾಂಡಲ್ನ ಉರಿಸ್ಕೊಂಡು ಬುಕ್ಕನ್ನ ಓದ್ತಾ ಇದ್ದೆ. ನಿಮ್ಮ ಕಾಲಿಂದನೇ ನಾನು ಎದ್ದಿದ್ದೀನಿ. ಇವನು 3 ಜನರ ಮಾತನ್ನ ಕೇಳ್ತಾನೆ. ಯಾರು ಕಳ್ತನ ಮಾಡಿದಂತ ಇವನಿಗೆ ಅರ್ಥ ಆಗುತ್ತೆ. ಆದ್ರೆ ನಿಮ್ಗೆ ಅರ್ಥ ಆಯ್ತಾ? ಚೆನ್ನಾಗಿ ಯೋಚನೆ ಮಾಡಿ. ಇಲ್ಲಿ ಇಬ್ರು ಸುಳ್ಳನ್ನ ಹೇಳ್ತಿದ್ದಾರೆ. ನಿಮ್ಮ ಆನ್ಸರ್ ಬರೀ ಒಂದಾಗಿದ್ರೆ ಸ್ವಲ್ಪ ಪಾಸ್ ಮಾಡ್ಬಿಟ್ಟು, ಇಲ್ಲಾಂದ್ರೆ ವಿಡಿಯೋನ ಹಿಂದಕ್ಕೆ ಹೋಗಿ ಮತ್ತೆ ನೋಡಿ. ಜಾರ್ಜ್ ಮತ್ತೆ ಟೀಮ್ ಇಬ್ರು ಹೇಳಿದ್ದು ಸುಳ್ಳು. ಲೈಟ್ ಇಲ್ಲಾಂದ್ರೆ ಖಂಡಿತವಾಗಿ CCTVಯಲ್ಲಿ ಯಾವುದೇ ರೀತಿ ರೆಕಾರ್ಡ್ ಆಗಿರಲ್ಲ. ಆದ್ರೆ ಟೀಮ್ನ ಮಾತನ್ನ ಕೇಳಿ ಅವನು ಹೇಳ್ದ ಅವನು ನಿದ್ದೆ ಮಾಡ್ದ ಅಂತ. ಆದ್ರೆ ನೋಡಿ, ಕ್ಯಾಂಡಲ್ ಪೂರ್ತಿಯಾಗಿ ಉರ್ದು ಹೋಗೇ ಇಲ್ಲ. ಇದು ಹೇಗ್ ಸಾಧ್ಯ? ಅಂದ್ರೆ ಇಬ್ರು ಕೂಡ ಸುಳ್ಳನ್ನ ಹೇಳ್ತಿದ್ದಾರೆ. ಇಲ್ಲಿ ಇಬ್ರು ಕಳ್ಳರಿದ್ದಾರೆ. ಇನ್ಸ್ಪೆಕ್ಟರ್ ಇಬ್ರನ್ನ ಹಿಡಿತಾನೆ. ಬನ್ನಿ ಮುಂದಕ್ಕೆ ಹೋಗೋಣ. ಈ 3 ಫೋಟೋವನ್ನ ಸರಿಯಾಗಿ ನೋಡಿ. ನೋಡ್ಬಿಟ್ಟು ಮಗುವಿನ ಅಮ್ಮ ಯಾರು ಅಂತ ಹೇಳಿ. ಏನಾ, ಬೀನಾ ಅಥವಾ ಸೀನಾ? ಆನ್ಸರ್ನ ನಂಗೆ ಕಮೆಂಟ್ ಮಾಡಿ ಹೇಳಬಹುದು.
ಮಗು ತುಂಬಾ ಸಣ್ಣದಾಗಿದೆ. ಅಂದ್ರೆ ಈ ಮಗುವಿನ ಅಮ್ಮ ಈಗೇನೆ ಸತ್ತಿರ್ಬೇಕು. ತಡಗ್ರನ ಮೇಲೆ ಸರಿಯಾಗಿ ನೋಡಿ, ಅದು ತಾಜಾವಾಗಿದೆ. ಅಂದ್ರೆ ಖಂಡಿತ ಇವರೇ ಮಗುವಿನ ಅಮ್ಮ.